ವಿಧಾನಸೌಧದಲ್ಲೇನು ಪಾಕ್ ಪರ ಘೋಷಣೆಯ ಪ್ರಕರಣ ಆಯಿತು. ಆ ಕೇಸ್ಗೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಇದು ತಿರುಚಿರುವ ವಿಡಿಯೋ ಅಲ್ಲ ಎನ್ನುವ ವರದಿ ಬಂದಿದೆ. ವಿಧಾನಸೌಧ ಪೊಲೀಸರ ಕೈ ಸೇರಿದೆ FSL ವರದಿ. ಪಾಕ್ ಪರ ಘೋಷಣೆ ಕೇಳಿ ಬಂದಿತ್ತು ಆ ವಿಡಿಯೋದಲ್ಲಿ ಎನ್ನುವಂಥದ್ದು ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗಿತ್ತು. ನಂತರ ಸಮಜಾಯಿಸಿಕೊಳ್ಳುವಾಗ ಇದು ತಿರುಚಿರೋ ವಿಡಿಯೋ ಅನ್ನುವಂಥ ಮಾತುಗಳು ಕೇಳಿ ಬಂದಿತ್ತು. ಆದ್ರೆ ಈಗ ಸ್ಪಷ್ಟನೆ ಸಿಗ್ತಾ ಇದೆ, ಇದು ಯಾವುದೇ ತಿರುಚಿರುವ ವಿಡಿಯೋ ಅಲ್ಲ ಎನ್ನುವುದನ್ನು ತಜ್ಞರು ಖಚಿತಪಡಿಸಿದ್ದಾರೆ. ನಿನ್ನೆ ಕ್ಯಾಬಿನೆಟ್ ನಲ್ಲಿ ಸಿಎಂ ಜೊತೆ FSL ವರದಿ ಕುರಿತು ಚರ್ಚೆ ಆಗಿದೆ. ಪೊಲೀಸ್ ಅಧಿಕಾರಿ ವಿರುದ್ಧ ಗರಂ ಆಗಿದ್ರು ಸಿಎಂ ಸಿದ್ದರಾಮಯ್ಯ. ವಿಧಾನಸೌಧ ಭದ್ರತಾ ಡಿಸಿಪಿ ವಿರುದ್ಧ ಸಿಟ್ಟಾಗಿದ್ದಾರೆ ಮುಖ್ಯಮಂತ್ರಿಗಳು. ಯಾವ ಕಾರಣಕ್ಕೆ ಅಷ್ಟೊಂದು ಜನರಿಗೆ ಅವಕಾಶ ನೀಡಿದೆ, ವಿಧಾನಸೌಧಕ್ಕೆ ಅಷ್ಟು ಜನರಿಗೆ ಯಾಕೆ ಅವಕಾಶ ಕೊಡಬೇಕಾಗಿತ್ತು ಅಂತ ಮುಖ್ಯಮಂತ್ರಿಗಳು ಗರಂ ಆಗಿದ್ದಾರೆ. ವಿಧಾನಸೌಧ ಭದ್ರತಾ ಡಿಸಿಪಿ ಕರಿಬಸನಗೌಡ ತಲೆದಂಡ ಆಗೋ ಸಾಧ್ಯತೆ ಇದೆ. ಈ ಬಗ್ಗೆ ಕ್ಯಾಬಿನೆಟ್ ಚರ್ಚೆ ನಡೆಸಿದ್ರು ಸಿಎಂ ಸಿದ್ದರಾಮಯ್ಯ. ವರದಿಯಲ್ಲಿ ಏನಿದೆ ಅನ್ನೋದರ ಬಗ್ಗೆ ತೀವ್ರ ಕುತೂಹಲ ಇದೆ. ಪಾಕ್ ಪರ ಘೋಷಣೆ ಕೂಗಿದಾರೋ ಇಲ್ವೋ ಅನ್ನೋದು ಸಸ್ಪೆನ್ಸ್ ಆಗಿದೆ. ಆದ್ರೆ ತಿರುಚಿರೋ ವಿಡಿಯೋ ಅಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಒಟ್ಟಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ಕೂಡ ಗರಂ ಆಗಿದ್ದಾರೆ. ಪೊಲೀಸರ ಮೇಲೆ, ಭದ್ರತಾ ಪಡೆಯ ಮೇಲೆ ಮುಖ್ಯಮಂತ್ರಿಗಳು ಗರಂ ಆಗಿದ್ದಾರೆ. ಯಾಕಂದ್ರೆ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ತನ್ನ 25 ಬೆಂಬಲಿಗರೇನಿದ್ರು ಅವರಿಗೆ ಪಾಸ್ ಬೇಕು ಅಂತ ಮನವಿಯನ್ನ ಮಾಡಿದ್ರು. ವಿಧಾನಸೌಧಕ್ಕೆ ಬರೋದಕ್ಕೆ ಪಾಸ್ ಬೇಕು ಅಂತ. ಅಷ್ಟೊಂದು ಜನರಿಗೆ ಒಳಗಡೆ ಬಿಟ್ಟಿದ್ದು ಯಾಕೆ ಅವಕಾಶ ಕೊಟ್ರಿ ಅಂತ ಈಗ ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದಾರೆ. ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ನಾಸೀರ್ ಹುಸೇನ್ ಸುತ್ತ ಇರುವಂತಹ ಬೆಂಬಲಿಗರಲ್ಲಿ ಒಬ್ಬ ಕೂಗದಂತಹ ಘೋಷಣೆ ಬಹಳ ದೊಡ್ಡ ಜಟಾಪಟಿಗೆ ಕಾರಣ ಆಗುತ್ತೆ. ವಿಧಾನಸೌಧದಲ್ಲಿ ನಿಂತು ಪಾಕ್ ಪರ ಘೋಷಣೆ ಕೂಗ್ತಾರೆ ಅಂದ್ರೆ ಎಲ್ಲಿಗೆ ಬಂದು ನಿಂತಿದೆ ನಮ್ಮ ವ್ಯವಸ್ಥೆ ಅಂತ ಪ್ರಶ್ನೆ ಮಾಡೋ ಹಂತಕ್ಕೆ ಹೋಗಿತ್ತು. ಈಗ ಇದು ಸರ್ಕಾರಕ್ಕೂ ಕೂಡ ಬಹಳ ದೊಡ್ಡ ಮುಜುಗರ ಆಗತ್ತೆ. ವಿಧಾನಸೌಧದಲ್ಲಿ ನಡೆದಂತಹ ಈ ಪಾಕ್ ಪರ ಘೋಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FSL ವರದಿ ಏನ್ ಹೇಳುತ್ತೆ, ಆ ವರದಿಯನ್ನ ಬಹಿರಂಗಪಡಿಸಿ ಅಂತ ಅಶೋಕ್ ಆಗ್ರಹಿಸಿದ್ದಾರೆ. ವರದಿ ಬಹಿರಂಗಕ್ಕೆ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ ಅಂತ ಆರೋಪಿಸಿದ್ದಾರೆ ಅಶೋಕ್. ಈಗ ಆ ಒಂದು ವಿಡಿಯೋ ತಿರುಚಿದ್ದಲ್ಲ ಎನ್ನುವ ಸ್ಪಷ್ಟನೆ ಬರ್ತಾ ಇದೆ. ಹಾಗಿದ್ರೆ FSL ವರದಿ ಏನ್ ಹೇಳುತ್ತೆ, ಅದನ್ನು ಬಹಿರಂಗ ಪಡಿಸಲಿ ಎನ್ನುವಂಥದ್ದು ವಿಪಕ್ಷ ನಾಯಕರ ಒತ್ತಾಯ. ಕಾಂಗ್ರೆಸ್ ಸರ್ಕಾರದ ನಡೆ ಅನುಮಾನ ಮೂಡಿಸ್ತಾ ಇದೆ. ವರದಿ ಬಹಿರಂಗ ಪಡಿಸ್ತಿರೋ ಇಲ್ವೋ, ಕಾಂಗ್ರೆಸ್ ದೇಶ ಪ್ರೇಮಿಗಳ ಪರ ಇದೆಯೋ ದೇಶದ್ರೋಹಿಗಳ ಪರ ಇದೆಯೋ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ವಿಧಾನಸೌಧದಲ್ಲಿ, ಶಕ್ತಿ ಸೌಧದಲ್ಲಿ ಒಂದು ಶತ್ರು ರಾಷ್ಟ್ರದ ಪರ ಘೋಷಣೆಗಳು ಕೇಳಿ ಬರುತ್ತೆ ಅಂತಂದ್ರೆ ನಿಜಕ್ಕೂ ನಾಚಿಕೆಗೇಡಿನ ವಿಚಾರ. ಆದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ತೆಗೆದುಕೊಳ್ತಾ ಇದ್ದಂತಹ ಸ್ಟ್ಯಾಂಡ್ ಏನಿತ್ತು, ಅದು ಆ ವಿಡಿಯೋದಲ್ಲಿ ಹಾಗೆ ಹೇಳೇ ಇಲ್ಲ ಅಂತ ಕೆಲವರು, ಅದು ವಿಡಿಯೋ ತಿರುಚಲಾಗಿದೆ ಅಂತ ಕೆಲವರು, ಈಗ ನೋಡಿದ್ರೆ ತಿರುಚಿದ್ದಲ್ಲ ಅನ್ನೋ ಸ್ಪಷ್ಟನೆ ಸಿಗ್ತಾ ಇದೆ. ಹಾಗಾದ್ರೆ FSL ವರದಿ ಬಹಿರಂಗ ಪಡಿಸುತ್ತಾ ಸರ್ಕಾರ? ಏನ್ ಬೆಳವಣಿಗೆ ಆಗ್ತಾ ಇದೆ, ಯಾವ ರೀತಿ ನೋಡ್ತಾ ಇದೆ ಸರ್ಕಾರ ಇದನ್ನ? ಪ್ರತಿಮೆ, FSL ವರದಿಯನ್ನ ಸರ್ಕಾರ ಬಹಿರಂಗ ಪಡಿಸಲೇಬೇಕು. ಸೊ ಬಹಿರಂಗ ಪಡಿಸದೇ ಇದ್ರೂ ಕೂಡ ಮಾಧ್ಯಮಗಳಿಗೂ ಕೂಡ ಪ್ರತ್ಯೇಕವಾಗಿ ಈ ವಿಡಿಯೋನ FSL ಗೆ ಕಳಿಸಿ ಅದರಿಂದ ವರದಿ ತರಿಸ್ಕೊಳ್ಳುವಂತದ್ದು ದೊಡ್ಡ ವಿಷಯ ಏನಲ್ಲ. ಹೀಗಾಗಿ ಸರ್ಕಾರ ಮುಚ್ಚಿ ಹಾಕುವಂತ ಪ್ರಯತ್ನಕ್ಕೆ ಮುಂದಾದ್ರೆ ನಿಶ್ಚಿತವಾಗಿಯೂ ಸತ್ಯ ಬಹಿರಂಗ ಆಗತ್ತೆ. ಆದ್ರೆ ನಿನ್ನೆ ಕ್ಯಾಬಿನೆಟ್ ನಲ್ಲಿ ಗೃಹ ಸಚಿವರು ಮುಖ್ಯಮಂತ್ರಿಗಳಿಗೆ ಮಾಹಿತಿ ಕೊಡುವಂತ ಸಂದರ್ಭದಲ್ಲಿ ಇದು ತಿರುಚಿರೋ ವಿಡಿಯೋ ಅಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ನಿನ್ನೆ ಕ್ಯಾಬಿನೆಟ್ ಸಭೆಯಲ್ಲೇ ಗರಂ ಆಗಿದ್ರು. ವಿಧಾನಸೌಧದ ಭದ್ರತೆ ಡಿಸಿಪಿ ವಿರುದ್ಧ ಸಿಎಂ ಸಿಟ್ಟಾಗಿದ್ರು. ಇಷ್ಟೊಂದು ಜನರಿಗೆ ಯಾಕೆ ಅವಕಾಶ ಕೊಡಬೇಕಾಗಿತ್ತು ಅಂತ. ಯಾಕಂದ್ರೆ ಅಧಿವೇಶನ ಸಂದರ್ಭದಲ್ಲಿ ಜನ ಬರ್ತಾರೆ ಹೋಗ್ತಾರೆ, ಆದ್ರೆ ಅದು ನಡೀತಾ ಇದ್ದಂಥದ್ದು ರಾಜ್ಯಸಭಾ ಚುನಾವಣೆ. ಇಂಥ ಸಂದರ್ಭದಲ್ಲಿ ಯಾಕೆ ಅವಕಾಶ ಕೊಡಬೇಕಾಗಿತ್ತು ಅನ್ನುವಂತ ಚರ್ಚೆ ನಡೆದಿದೆ. ಬಹುತೇಕ ಅವರ ತಲೆದಂಡ ಆಗಬಹುದಾದಂತ ಸಾಧ್ಯತೆಗಳಿದಾವೆ. ನಿನ್ನೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ನಲ್ಲಿ ಮಾತನಾಡಿರ್ತಕ್ಕಂಥ ಧಾಟಿ ನೋಡಿದ್ರೆ ನಿಶ್ಚಿತವಾಗಿಯೂ ತಲೆದಂಡ ಆಗುವಂತ ಸಾಧ್ಯತೆಗಳಿದಾವೆ. ಇನ್ನು ನಾಸೀರ್ ಹುಸೇನ್ ಇದು ತಿರುಚಿರೋ ವಿಡಿಯೋ, ಮಾರ್ಕ್ ಮಾಡಿರೋ ವಿಡಿಯೋ ಅನ್ನುವಂತ ಟೀಕೆಗಳನ್ನ ಮಾಡ್ತಾ ಇದ್ರು. ಆ ಟೀಕೆಗಳಿಗೂ ಇವಾಗ ಉತ್ತರ ಸಿಕ್ತಂಗೆ ಇದೆ. ಯಾಕಂದ್ರೆ ಕ್ಯಾಬಿನೆಟ್ ನಲ್ಲೇ ಇದು ಪ್ರಸ್ತಾಪ ಆಗಿರುವಂತದ್ದು. FSL ರಿಪೋರ್ಟ್ ನಲ್ಲಿ ಇದು ತಿರುಚಿರೋ ವಿಡಿಯೋ ಅಲ್ಲ, ಒರಿಜಿನಲ್ ವಿಡಿಯೋ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಇದರ ಒಳಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರ್ತಕ್ಕಂಥ ವಿಚಾರದ ಬಗ್ಗೆ ಯಾವ ಅಭಿಪ್ರಾಯವನ್ನ ಕೊಡ್ಲ ಅಂದ್ರೆ ಅವಾಗ ತಿರುಚಿಲ್ಲ ಅನ್ನೋದೇ ಆದ್ರೆ ಅಲ್ಲಿ ಸ್ಪಷ್ಟವಾಗಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥದ್ದು ಕೇಳ್ತಾ ಇದೆ.
ಸೊ ಇಂಥ ಸಂದರ್ಭದಲ್ಲಿ ಸರ್ಕಾರ ಅದನ್ನ ಸತ್ಯ ಅಂತ ಒಪ್ಕೊಳ್ಳುವಂತದ್ದು ಬಹುತೇಕ ಖಚಿತ ಅನ್ನುವಂತ ರೀತಿ ಕಾಣಿಸ್ತಾ ಇದೆ. ಯಾಕಂದ್ರೆ ಮಾರ್ಕ್ ಮಾಡಿಲ್ಲ ಅನ್ನೋದೇ ಆದ್ರೆ ಅಲ್ಲಿ ರೆಕಾರ್ಡ್ ಆಗಿರುವಂತಹ ಆಡಿಯೋವನ್ನ ಕೇಳಿದಂತ ಸಂದರ್ಭದಲ್ಲಿ ಕ್ಲಿಯರ್ ಆಗಿ ಕೇಳ್ತಾ ಇದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅವರು ಕೂಗಿರುವಂತದ್ದು. ಹೀಗಾಗಿ ಸರ್ಕಾರ ಇದನ್ನ ಬಹಿರಂಗ ಪಡಿಸ್ಬೇಕು. ಜೊತೆಗೆ ಕೂಗಿರುವಂತವರ ಪತ್ತೆಗೆ ಯಾವ ಕ್ರಮಗಳ, ಯಾಕಂದ್ರೆ ಸರ್ಕಾರ ಹೇಳ್ತಾ ಇದ್ದಿದ್ದು FSL ವರದಿ ಬರ್ಲಿ ನಾವು ಆಕ್ಷನ್ ಮಾಡ್ತೀವಿ ಅಂತ ಪದೇ ಪದೇ ಹೇಳ್ತಾ ಇತ್ತು. ಈಗ FSL ವರದಿ ಕೂಡ ಸರ್ಕಾರದ ಕೈ ಸೇರಿದೆ. ಅದನ್ನ ಬಹಿರಂಗ ಮಾಡ್ತಾರೋ ಅಥವಾ ತನಿಖೆ ಆಗೋದನ್ನ ಹಾಗೆ ತನಿಖೆ ಮುಗಿಯೋ ತನಕ ಅಥವಾ ಆರೋಪಿಯನ್ನ ನಿಶ್ಚಿತವಾಗಿ ಯಾರು ಕೂಗಿದ್ರು ಅವ್ರನ್ನ ಬಂಧಿಸಿ ಅದನ್ನ ಆಮೇಲೆ ನಂತರ ಹೇಳ್ತಾರೋ ಅನ್ನೋದು ಈಗ ಸೀಕ್ರೆಟ್ ಆಗಿ ಉಳಿದಿದೆ. ಆದ್ರೆ ಸರ್ಕಾರಕ್ಕೆ ಒಂದು ದೊಡ್ಡ ಮುಜುಗರ ಅಂತೂ ಆಗಿದೆ ಈ ಪ್ರಕರಣದಲ್ಲಿ. ಯಾಕಂದ್ರೆ ವಿಧಾನಸೌಧದ ಒಳಗೆಯೇ ಈ ರೀತಿಯಾದಂತಹ ಘೋಷಣೆ ಕೂಗುವಂತದ್ದು ಒಂದು ದೊಡ್ಡ ಮಟ್ಟದ ಇಡೀ ದೇಶಾದ್ಯಂತ ಇದು ಸುದ್ದಿ ಆಯ್ತು. ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು ಅನ್ನುವಂಥದ್ದು ಇನ್ನೊಂದು ಹಿನ್ನಡೆ ಸರ್ಕಾರಕ್ಕೆ. ಲೋಕಸಭಾ ಚುನಾವಣಾ ಹೊಸ್ತಲಿನಲ್ಲಿ ಆಗಿರ್ತಕ್ಕಂಥ ಈ ಬೆಳವಣಿಗೆ ಕಾಂಗ್ರೆಸ್ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ನೋಡ್ಬೇಕು. ಒಂದು, ಯಾರು ಕೂಗಿದ್ದಾರೆ ಅವನ ವಿರುದ್ಧ ನಿಶ್ಚಿತವಾಗಿಯೂ ಕಠಿಣ ಕ್ರಮ ಆಗ್ಲೇಬೇಕು. ಅದನ್ನ ಮಾಡದೇ ಇದ್ರೆ ಸರ್ಕಾರಕ್ಕೆ ಇನ್ನೊಂದು ರೂಪದ ಆರೋಪಗಳು ಕೇಳಿ ಬರುತ್ತೆ. ಇವರು ದೇಶದ್ರೋಹಿಗಳ ಪರವಾಗಿದ್ದಾರೆ ಅನ್ನುವಂತ ಆರೋಪಗಳು ಸತ್ಯ ಆಗ್ತಾ ಹೋಗುತ್ತೆ. ಹಾಗಾಗಿ ವರದಿಯ ಬಗ್ಗೆ ಬಹಳ ಕ್ಲಿಯರ್ ಆದಂತ ಮಾಹಿತಿಗಳು ಲಭ್ಯ ಆಗಿದ್ದಾವೆ. FSL ವರದಿಯಲ್ಲಿ ಇದು ತಿರುಚಿರೋದಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಹಾಗಿದ್ರೆ ಅವರು ಕೂಗಿರೋದು ಕೂಡ ಅಷ್ಟೇ ಸ್ಪಷ್ಟ ಅನ್ನುವಂಥದ್ದು ಬಹಿರಂಗ ಆಗ್ತಾ ಇದೆ. ಅದನ್ನ ಸರ್ಕಾರ ಬಹಿರಂಗವಾಗಿ ಅಧಿಕೃತವಾಗಿ ಮಾಡ್ತಾರಾ ಇಲ್ವಾ ಅನ್ನೋದು ಕುತೂಹಲ ಮೂಡಿಸಿದೆ. ಪ್ರತಿಮಾ, ಥ್ಯಾಂಕ್ ಯು ಮಾರುತೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.